ಸ್ನೇಹಿತರೇ, ನಿಮಗೆ ಸ್ವಾಗತ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ನಮಸ್ಕಾರ. ನಮಸ್ಕಾರ ಬೋಧಕರಾದ. ಈಗ ನಾವು ಈಗಾಗಲೇ ಆದಿಕಾಂಡದ ಪುಸ್ತಕದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು ನಾವು ಯಾವ ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಬೋಧಕರಾದ ಪೀಟರ್ ಅವರೇ? ಮೋಸೆಯ 5 ಪುಸ್ತಕಗಳಲ್ಲಿ ವಿಮೋಚನ ಕಾಂಡ ಅನ್ನುವಂಥದ್ದು 2ನೆಯ ಪುಸ್ತಕ. ಅದರ ಬಗ್ಗೆ ನಾವು ಈ ಹೊತ್ತು ಚರ್ಚಿಸಿದರೆ ಒಳ್ಳೆಯದಂತ ನನಗನ್ಸುತ್ತೆ. ವಿಮೋಚನಾ ಕಾಂಡ, ವಿಮೋಚನೆ, ಡೆಲಿವರೆನ್ಸ್ ಅಂತ ಹೇಳ್ತೀವಿ. ಯಾತಕ್ಕಾಗಿ ಆ ಒಂದು ಹೆಸರು ಇಟ್ಟಿರಬಹುದು ಬೋಧಕರೇ? ಈ ಇಸ್ರಾಯೇಲರು ಎಂಬುದಾಗಿ ಒಂದು ಜನಾಂಗವನ್ನು ದೇವರು ಅವರ ಪಾಪದ ನಿಮಿತ್ತವಾಗಿ ಐಗುಪ್ತ ದೇಶದವರ ಅಡಿಯಲ್ಲಿ ಗುಲಾಮಗಿರಿತನಕ್ಕೆ ಒಳಪಡಿಸ್ತಾ ಎಂಬುದನ್ನು ನೋಡ್ತೇವೆ. ಈ ಗುಲಾಮಗಿರಿತನದಲ್ಲಿ ಅವರು ಸುಮಾರು 430 ವರ್ಷ ಬಹಳಷ್ಟು ಕಷ್ಟಪಟ್ಟರು ಎಂಬುದನ್ನು ನೋಡ್ತೇವೆ. ದೇವರಲ್ಲಿ ಮೊರೆ ಇಟ್ಟಾಗ ಸ್ವಾಮಿ ಅವರಿಗೆ ವಿಮೋಚನೆಯನ್ನು ಕೊಟ್ಟ. ಆ ವಿಮೋಚನೆಯ ಒಂದು ಉದ್ದೇಶದಿಂದಲೇ ಈ ಒಂದು ಪುಸ್ತಕವನ್ನು ವಿಮೋಚನಾ ಕಾಂಡ ಎಂಬುದಾಗಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಬೋಧಕರಾದ ಪೀಟರ್ ಅವರೇ, ವಿಮೋಚನಾ ಕಾಂಡ ಅಂತ ನಾವು ತೆಗೆದುಕೊಂಡಾಗ ಅದರಲ್ಲಿ ತುಂಬ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಹೆಸರು ಮೋಶೆ. ಮೋಶೆ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಮಾಹಿತಿಯನ್ನು ನೀಡಿ. ಮೋಸೆ ಈ ಇಬ್ರಿಯ ಕುಲದಲ್ಲಿ ಹುಟ್ಟಿದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಎನ್ನುವಂಥದ್ದನ್ನು ಚರಿತ್ರೆ ನಮಗೆ ಹೇಳ್ತದೆ. ಅಷ್ಟೇ ಅಲ್ಲ, ಇಡೀ ಮಾನವ ಕುಲ ಇವತ್ತು ಮಾನವ ಸಂಸ್ಕೃತಿ ಅಂತ ಏನು ಹೊಂದಿದೆ, ಈ ನೈತಿಕತೆ, ಶುದ್ಧತ್ವ, ಶುದ್ಧ ಜೀವನ, ದೈಹಿಕ, ಮಾನಸಿಕ, ಆತ್ಮಿಕ ಹಾಗೂ ಆರ್ಥಿಕ, ರಾಜಕೀಯ, ಇವೆಲ್ಲಗಳ ಶುದ್ಧವಾದಂಥ ಒಂದು ಜೀವನ, ನ್ಯಾಯವಾದಂಥ ಜೀವನ, ಧರ್ಮ ಅಂತ ಏನು ಕರಿತೇವೆ, ಇದನ್ನು ದೇವರು ಮೋಸೆ ಎಂಬಂಥ ಈ ವ್ಯಕ್ತಿಯ ಮೂಲಕ ಅದನ್ನು ಮಾನವ ಕುಲಕ್ಕೆ ಕೊಟ್ಟಿದ್ದಾನೆ. ಇದರ ವರ್ಣನೆಯೇ ಈ 5 ಪುಸ್ತಕಗಳಲ್ಲಿ ಇರ್ತಕ್ಕಂಥ ತಿರುಳು. ಆದರೆ ವಿಮೋಚನಾ ಕಾಂಡದಲ್ಲಿ ಹೇಗೆ ತನ್ನ ಜನರನ್ನು ಧಾರ್ಮಿಕವಾಗಿ ಆತನು ನಡೆಸಿದ, ದೈಹಿಕವಾಗಿ ಈ ಐಗುಪ್ತರ ಗುಲಾಮತನದಿಂದ ಅವರನ್ನು ಬಿಡಿಸಿ ಅವರದೇ ಆದಂಥ ಒಂದು ದೇಶ ಕಾನಾನ್ ದೇಶಕ್ಕೆ ನಡೆಸಿದನು, ಆ ವ್ಯಕ್ತಿ ಯಹೂದ್ಯ ಕುಲದಲ್ಲಿ ಹುಟ್ಟಿದ. ಆತನು ಹುಟ್ಟಿದಾಗ ಹೆಚ್ಚು ಕಡಿಮೆ ಬಹಳಷ್ಟು ತೊಂದರೆಯ ಶೋಷಣೆಯ ಕಾಲವಾಗಿತ್ತು. ಈತನು ತನ್ನ ಸಹೋದರಿ, ತನ್ನ ತಾಯಿ ಇವರ ಸಹಾಯದಿಂದ ಬೆಳೆದ. ಐಗುಪ್ತದ ಅರಸನಾದಂಥ ಫರೋಹನ ಮಗಳೇ ಈತನನ್ನು ಸಾಕಿದಳು. ಸೊ ಹೀಗಾಗಿ ಅರಮನೆಯಲ್ಲಿ ಪಡಿಬೇಕಾದಂಥ ಎಲ್ಲ ವಿದ್ಯೆಯನ್ನು ಆತನು ಪಡೆದ. ಈತನೊಬ್ಬ ದೇಶ ಪ್ರೇಮಿಯಾಗಿದ್ದ. ತನ್ನ ಜನರ ಶೋಷಣೆಯನ್ನು ಕಂಡು ಸಹಿಸಿಕೊಳ್ಳದೆ ಆತನು ಅವರನ್ನು ವಿಮೋಚಿಸಲು ತನ್ನದೇ ಆದಂಥ ಪ್ರಯತ್ನಗಳನ್ನು ಮಾಡಿದಂಥ ವ್ಯಕ್ತಿ ಇವನು. ಧನ್ಯವಾದ. ನಾವು ಮುಂದುವರಿಸೋಣ ಬೋಧಕರಾದ ಮುರಳಿ ಅವರೇ. ಅವ್ರು ಎಲ್ಲಿ ನಿಲ್ಲಿಸಿದ್ದಾರೆ ಅಂತ. ಈಗ ನನಗೆ ಮೋಶೆ ಹತ್ರ ತುಂಬ ಇಷ್ಟವಾಗಿರ್ತಕ್ಕಂಥದ್ದು, ಮೋಶೆ ನಾಯಕ. ಮೋಶೆ ಅಂದರೆ ನಾಯಕ. ಮೋಶೆ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಲೀಡರ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಈಗ ಇಸ್ರಾಯೇಲ್ರನ್ನ ಆ ಒಂದು ಬಂಧನದಿಂದ ಹೊರಗಡೆ ತಗೊಂಬಂದು 40 ವರ್ಷಗಳ ಕಾಲ ಅವರ ಜೊತೆ ಅವ್ರು ಕೊಟ್ಟಿರ್ತಕ್ಕಂಥ ಕಿರುಕುಳಗಳು, ಅವ್ರು ಕೊಟ್ಟಿರ್ತಕ್ಕಂಥ ಗೊಣಗಾಟ ಎಲ್ಲವನ್ನ ಸಹಿಸಿಕೊಂಡು ಈ ನಾಯಕನಾದ ಮೋಶೆ ಒಂದೇ ಒಂದು ತಪ್ಪು ಮಾಡಿ ಕಾನಾನ್ ದೇಶಕ್ಕೆ ಹೋಗದೇ ಇರತಕ್ಕಂಥ ಒಂದು ವಿಷಯವನ್ನು ದಯವಿಟ್ಟು ವಿವರಿಸಿ ಹೇಳಿ. ನೋಡಿ, ಎಲ್ಲ ನಾಯಕರಲ್ಲಿಯೂ ಸಹ ಕೆಲವು ಬಲಹೀನತೆಗಳಿರ್ತವೆ ಎಂಬುದಾಗಿ ನೋಡ್ತೇವೆ. ಇದರಲ್ಲಿಯೂ ಸಹ ನೀವು ಉಲ್ಲೇಖಿಸಿರುವಂಥ ಒಂದು ವಿಷಯ ಭಾಳ ಪ್ರಾಮುಖ್ಯವಾದಂಥದ್ದು. ಒಬ್ಬ ನಾಯಕನು ಒಬ್ಬ ಮಾದರಿಯಾಗಿರಬೇಕೇ ಹೊರತು ತಪ್ಪುಗಾರನಾಗಿರಬಾರ್ದು ಎಂಬುದು ಇಂಗ್ಲೀಷ್ನಲ್ಲಿ ಸರಿಯಾಗಿ ಚೆನ್ನಾಗಿ ಹೇಳ್ತಾರೆ. ಅ ಲೀಡರ್ ಶುಡ್ ಬಿ ಎನ್ ಎಕ್ಸಾಂಪಲ್, ನಾಟ್ ಎನ್ ಎಕ್ಸೆಪ್ಷನ್ ಅಂತ ಹೇಳ್ತಾರೆ. ಒಬ್ಬ ಬಿಡುಗಡೆಗಾರನೇ ಸ್ವಾಮಿ ಮೊದಲು ಮೋಶೆಯನ್ನು ಬಿಡುಗಡೆ ಮಾಡಿದ. ಈಗ ಅದೇ ಮೋಶೆ ತನ್ನ ಜನರನ್ನು ನೀನು ಅವರಿಗೆ ಬಿಡುಗಡೆಯನ್ನು, ವಿಮೋಚನೆಯನ್ನು ತೋರಿಸಿಕೊಡ, ಮಾರ್ಗವನ್ನು ತೋರಿಸಿಕೊಡು ಎಂಬುದಾಗಿ ಮೋಶೆಯು ದೇವರ ಕೈಪಾತ್ರೆಯನ್ನಾಗಿದ್ದಾನೆ. ಒಬ್ಬ ನಾಯಕನಾಗಿ ಆತನೊಂದು ಮಾದರಿಯಾಗಿರಬೇಕಾಗಿತ್ತು. ಆ ಬಂಡೆಯೊಡನೆ ನೀನು ಮಾತನಾಡು ಎಂಬುದಾಗಿ ದೇವರು ಕೂಲಂಕುಷವಾಗಿ ಯಾವ ರೀತಿಯಲ್ಲಿ ನೀರನ್ನು ಈ ಜನರಿಗೆ ಒದಗಿಸ್ಬೋದು ಎಂಬುದಾಗಿ ಆ ಮಾರ್ಗೋಪಾಯನ್ನು ಕೊಟ್ಟ. ನಿಮಗೆ ನಾನು ನೀರು ಕೊಡಬೇಕೋ ಎಂಬುದಾಗಿ ಆ ಒಂದು ಕೋಲನ್ನು ತೆಗೆದು 2 ಸಾರಿ ರಪ್ಪನೆ ಒಡೆದ ಎಂಬುದಾಗಿ ಹೇಳ್ತದೆ.
ಅಲ್ಲಿ ನಾನು ನಿಮ್ಮನ್ನ ಸ್ವಲ್ಪ ನಿಲ್ಸಕ್ಕೆ ಇಷ್ಟಪಡ್ತೀನಿ. ಬೋಧಕರಾದ ಪೀಟರ್ ಅವರೇ, ಇದು ದೊಡ್ಡ ತಪ್ಪ? ದೇವರು ಹೇಳುವಾಗ ದೇವರ ಮಾತನ್ನು ಮನುಷ್ಯ ಕೇಳುವುದೇ ಉತ್ತಮ. ಇದು ತಾನೇ ದೇವರು ಅಪೇಕ್ಷಿಸುವಂಥದ್ದು. ಇದು ತಾನೇ ದೇವರಿಗೆ ಮಾನವ ಸಲ್ಲಿಸಬೇಕಾದಂಥ ಗೌರವ. ದೇವರಿಗೆ ನಾವು ಯಾವಾಗ ವಿರುದ್ಧವಾಗಿ ನಡೆಯುತ್ತೇವೋ ಆಗ ತಪ್ಪು ಮಾಡುತ್ತೇವೆಂದು ಹೇಳುವಂಥ ಒಂದು ಒಳ್ಳೆಯ ದೃಷ್ಟಾಂತ ಇದು. ದೇವರು ಹೇಳಿದ್ದನ್ನು ಮನುಷ್ಯ ಕೇಳಬೇಕು ಅಷ್ಟೇ, ವಿಧೇಯನಾಗಬೇಕು. ಸೊ ಈ ವಿಮೋಚನಾ ಕಾಂಡದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ, ಎದ್ದು ಕಾಣಿಸ್ತಕ್ಕಂಥ ಒಂದು ಅಂಶ, ಮೋಶೆಯ ಈ ಒಂದೇ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗ ವಿಧೇಯತ್ವವನ್ನು ನಾವು ಯಾವಾಗಲೂ ದೇವರು ಇದನ್ನು ಮಾಡು ಅಂತ ಹೇಳಿದಾಗ ನಾವು ಯಾವ ರೀತಿಯಾದ ಒಂದು ಚರ್ಚೆ ಇಲ್ಲದೆ ಅದನ್ನು ಮಾಡಬೇಕು. ಇದು ವಿಮೋಚನೆಗೆ ಒಂದು ನಿಜವಾದ ದಾರಿ. ಅದು ತಪ್ಪು, ಭಾಳ ಭಾರವಾದಂಥ ತಪ್ಪು. ಯಾಕೆಂದರೆ 1 ಕೊರಿಂಥ 10ನೇ ಅಧ್ಯಾಯ 4ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಪೌಲನು ಹೇಳ್ತಾನೆ, ಆ ಬಂಡೆಯೇ ಯೇಸು ಎಂಬುದಾಗಿ. ಯೇಸು ಸ್ವಾಮಿಯನ್ನು 2 ಸಾರಿ ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಒಂದೇ ಸಾರಿ ಎಲ್ಲ ಮಾನವ ಕುಲಕ್ಕೆ ಆತನು ಸಾಯುವಂತನಾಗಿದ್ದಾನೆ. ಆದ್ದರಿಂದ ಕ್ಷಮಿಸಿ, ನಾನು ಇನ್ನೊಂದು ಸರಿ ನಿಮ್ಮನ್ನು ತಡೆ ಮಾಡಿದ್ದೇನೆ. ಬೋಧಕರಾದ ಪೀಟರ್ ಅವರೇ, ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬರುವ ಮುನ್ನ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಿದ್ರೆ, ಮೋಶೆ ಇನ್ನೊಂದು ಸ್ಥಳದಲ್ಲಿ ದೇವರು ಅವನಿಗೆ ಆ ಬಂಡೆಯನ್ನು ಒಡೆಯಕ್ಕೆ ಹೇಳ್ತಾನೆ ಅಲ್ವೇ? ಆವಾಗ ದೇವರು ಆತನಿಗೇನು ಹೇಳಿದ್ದ ಅದನ್ನು ಆತನು ಮಾಡಿದ. ಎಲ್ಲಿ ಮಾತನಾಡು ಅಂದಾಗ ಆತನು ಮಾತನಾಡಬೇಕಾಗಿತ್ತು, ಎಲ್ಲಿ ಹೊಡೆ ಅಂದಾಗ ಆತನು ಹೊಡಿಬೇಕಾಗಿತ್ತು. ಆದರೆ ಆತನು ಇಲ್ಲಿ ತದ್ವಿರುದ್ಧವಾಗಿ ನಡೆದುಕೊಂಡ. ಇದು ದೇವರ ದೃಷ್ಟಿಯಲ್ಲಿ ವಿಮೋಚನಾ ಕಾಂಡ ಒಂದು ಪದದಲ್ಲಿ ಹೇಳಿ, ವಿಮೋಚನಾ ಕಾಂಡ ಅಂದ್ರೆ ಏನು ನಿಮ್ಮ ಅನಿಸಿಕೆ? ಬಿಡುಗಡೆ. ನಿಮ್ಮ ಒಂದು ಉತ್ತರ? ವಿಮೋಚನೆ ಅಂದರೆ ಅವರು ಒಂದು ಗುಲಾಮತನದಿಂದ ಹೊರಗಡೆ ಸ್ವಾತಂತ್ರ್ಯಕ್ಕಾಗಿ ತರುವಂಥದ್ದು. ಸೊ ವಿಮೋಚನಾ ಕಾಂಡ ದೇವರ ಪ್ರೀತಿಯನ್ನು ಕೂಡ ವ್ಯಕ್ತಪಡಿಸುತ್ತೆ. ಅದು ತನ್ನ ಜನರ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ಒಂದು ನಾಯಕನನ್ನು ಕಳಿಸಿ ಅವ್ರನ್ನ ಬಂಧನದಿಂದ ಹೊರಗೆ ತಂದಿದ್ದಾನೆ ಅಂತ ನಾವು ವಿಮೋಚನಾ ಕಾಂಡದಲ್ಲಿ ನೋಡ್ತೀವಿ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಸ್ವಾಗತ ಸ್ನೇಹಿತರೆ, ಸಹೋದರರೇ, ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಾವು ವಿರಾಮಕ್ಕೆ ಹೋಗುವ ಮುನ್ನ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಮೋಚನಾ ಕಾಂಡದ ಬಗ್ಗೆ ನಾವು ಮಾತಾಡ್ತಿದ್ವಿ. ಆದರೆ ಈ ಒಂದು 10 ಆಜ್ಞೆಗಳು ಅಥವಾ ದಶಾಜ್ಞೆಗಳ ಬಗ್ಗೆ ನಾವು ಖಂಡಿತವಾಗ್ಲೂ ಸ್ವಲ್ಪ ಮಾತಾಡಿ ಆ ನಂತರ ನಾವು ಮುಂದಿನ ಪುಸ್ತಕಕ್ಕೆ ಹೋಗೋಣ. ಬೋಧಕರಾದ ಪೀಟರ್ ಅವರೇ, ದೇವರು ತನ್ನ ಸ್ವಂತ ಕೈಗಳಲ್ಲಿ ಬರೆದಿರ್ತಕ್ಕಂಥ ಈ ದಶಾಜ್ಞೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಿ. ದಶಾಜ್ಞೆಗಳು ಅಥವಾ ಧರ್ಮಶಾಸ್ತ್ರ ಇವುಗಳು ಪಾಪದಿಂದ ದೇವರ ಒಡನೆಯ ಮಾನವನ ಸಂಬಂಧ ಮುರಿದು ಹೋದದ್ದನ್ನು ನಮ್ಮ ಗಮನಕ್ಕೆ ತಂದು ಹೇಗೆ ಪುನಃ ಮಾನವನು ದೇವರ ಸಂಬಂಧದಲ್ಲಿ ಬೆಳೀಬಹುದು ಅನ್ನುವಂಥ ಒಂದು ಜೀವನದ ಚೌಕಟ್ಟೆ ಈ 10 ಆಜ್ಞೆಗಳಂತ ನಾವು ನೋಡ್ತೇವೆ. ದೇವರು ತನ್ನ ಪ್ರೀತಿಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಕೊಟ್ಟಂಥ ಈ ಆಜ್ಞೆಗಳನ್ನು ಅಂದು ಹೇಗೆ ಜನರು ಪಾಲಿಸಿ ಆತನನ್ನು ಮೆಚ್ಚಿಸಿದರೋ ಹಾಗೆ ಇವತ್ತು ಕೂಡ ನಾವು ಮೆಚ್ಚಿಸುವಂಥ ಸ್ಥಿತಿಯಲ್ಲಿದ್ದೇವೆ. ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳಿಬಿಡಬೇಕು ಆ 10 ಆಜ್ಞೆಗಳನ್ನು. ದೇವರೊಬ್ಬನೇ ದೇವರನ್ನು ಆರಾಧಿಸಬೇಕು. ದೇವರಲ್ಲದೆ ಬೇರೆ ಯಾವುದನ್ನು ಆರಾಧಿಸಬಾರ್ದು. ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರ್ದು. ದೇವರನ್ನು ದೇವರ ದಿನದಂದು ಆರಾಧಿಸಬೇಕು. ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಕೊಲ್ಲಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರ್ದು, ಸುಳ್ಳು ಹೇಳಬಾರ್ದು, ಇನ್ನೊಬ್ಬರ ಯಾವುದನ್ನು ನಾವು ಆಶಿಸಬಾರ್ದು. ಇದು 10 ಆಜ್ಞೆಗಳು. 10 ಆಜ್ಞೆಗಳನ್ನು ತೆಗೆದುಕೊಂಡಾಗ 2 ಭಾಗವನ್ನು ಮಾಡಬೇಕು. ನಿನ್ನ ಕರ್ತವ್ಯ ದೇವರಿಗೆ, ನಿನ್ನ ಕರ್ತವ್ಯ ಮನುಷ್ಯನಿಗೆ. ಈಗ ಮಾನವನು ಕೆಲವರು ಅದನ್ನು ನಾವು ದೇವರಿಗೆ ತಮ್ಮ ಕರ್ತವ್ಯವನ್ನು ಸಲ್ಲಿಸ್ಬಿಡ್ತಾರೆ, ಮನುಷ್ಯರಿಗೆ ಅಥವಾ ತಮ್ಮ ಸಹ ಉದ್ಯೋಗಿಗಳ ಅಥವಾ ಸಹೋದರರಿಗೆ ತಮ್ಮ ಕರ್ತವ್ಯವನ್ನು ಕೆಲವೊಮ್ಮೆ ಮಾಡೋದಿಲ್ಲ. ನಿಮ್ಮ ಅನಿಸಿಕೆ? ಇದು ಪಾಪ ಮನುಷ್ಯನಿಗೆ ತಂದಿರುವಂಥ ಒಂದು ಕಾರ್ಯ ಎಂಬುದನ್ನು ನೋಡ್ತೇವೆ. ಪಾಪದಿಂದಾಗಿ ಮಾನವನ ಈ ನಡವಳಿಕೆ ದೇವರ ಈ ನಿಯಮಗಳ ವಿರುದ್ಧವಾಗಿ ಹೋಗುವುದನ್ನು ನೋಡ್ತೇವೆ. ಒಂದೇ ಒಂದು ಪ್ರಾಮುಖ್ಯವಾಗಿ ಈ ಆಜ್ಞೆಗಳನ್ನು ಗಮನಿಸುವಾಗ ಸಂಬಂಧದಲ್ಲಿ ಶಿಸ್ತು, ಅದು ದೈವಿಕತೆಯಲ್ಲಿ ಇರಬಹುದು, ಮಾನವೀಯತೆಯಲ್ಲಿರ್ಬೋದು, ಎಲ್ಲವನ್ನು ಒಟ್ಟುಗೂಡಿಸಿದಾಗ ನಿಮ್ಮ ಸಂಬಂಧ ಹೇಗಿದೆ ಎಂಬುದಾಗಿ. ದೇವರಲ್ಲಿ ನಿಮ್ಮ ಸಂಬಂಧ ಒಳ್ಳೆಯದಾದರೆ ಮನುಷ್ಯರ ಜೊತೆಯಲ್ಲಿಯೂ ನಿಮ್ಮ ಸಂಬಂಧ ಭಾಳ ಒಳ್ಳೆಯದಾಗಿರ್ತದೆ ಎಂಬುದಾಗಿ ನೋಡ್ತೇವೆ. ಯಾಜಕ ಕಾಂಡಕ್ಕೆ ಹೋಗುವ ಮುನ್ನ ನೀವೇನಾದರೂ ಸೇರಿಸ್ತೀರಾ?
ಈ ಆಜ್ಞೆಗಳ ಆಧಾರದ ಮೇಲೆ ಇಂದು ಜಗತ್ತಿನ ಎಲ್ಲ ದೇಶಗಳ ಸಂವಿಧಾನಗಳು ರಚಿತವಾಗಿವೆ. ಸರ್ಕಾರದ ಪ್ರತಿಯೊಂದು ನಿಯಮಗಳು ಈ ಆಧಾರದ ಮೇಲಿದೆ. ಎಲ್ಲಿ ನ್ಯಾಯವಿದೆಯೋ, ಎಲ್ಲಿ ಪ್ರಜಾಪ್ರಭುತ್ವವಿದೆಯೋ, ಎಲ್ಲಿ ಜನರ ಸುಕ್ಷೇಮವನ್ನು ಬಯಸ್ತಾರೋ, ನೈತಿಕತೆಯನ್ನು ಎತ್ತಿ ಹಿಡಿತಾರೋ ಅವರೆಲ್ಲರೂ ಈ ಆಜ್ಞೆಗಳನ್ನು ಪಾಲಿಸುವಂಥ ಒಂದು ಮನಸ್ಸು ಮಾಡಿದ್ದಾರೆ. ಇವುಗಳನ್ನು ಬದಲಿಸಿದ್ದಾರೆ. ಸೈತಾನನು ಒಳಹೊಕ್ಕು ಮನುಷ್ಯನ ನಿಜವಾದ ನೈತಿಕತೆಯನ್ನು ಕೆಡಿಸಬೇಕೆಂದು ಮನುಷ್ಯನು ಇವತ್ತು ಈ ಆಜ್ಞೆಗಳ ಬಗ್ಗೆ ಬಹಳಷ್ಟು ಗಮನವನ್ನು ಹರಿಸಿ ಈ ಆಜ್ಞೆಗಳನ್ನು ತಮ್ಮವುಗಳನ್ನಾಗಿ ಮಾಡಿಕೊಂಡು ಅವುಗಳಂತೆ ನಡೆಯುವಂಥದ್ದು ಬಹಳ ಮುಖ್ಯ. ಧನ್ಯವಾದ. ಈಗ ನಾವು ಯಾಜಕ ಕಾಂಡಕ್ಕೆ ಹೋಗ್ತಾ ಇದ್ದೇವೆ. ಯಾಜಕ ಕಾಂಡ ಅಂದರೆ ಏನು? ಅಲ್ಲಿ ದೇವ ಮಕ್ಕಳು ಯಾವ ರೀತಿಯಲ್ಲಿ ಈ ಒಂದು 10 ದಶಾಜ್ಞೆಗಳು ಎಂಬುದಾಗಿ ನೋಡಿದಾಗ ಅವು ಈ ಒಂದು ವಿಶ್ವಕ್ಕೆ ಸಂಬಂಧಪಟ್ಟದ್ದು. ದೇವರ ಸರ್ಕಾರದಲ್ಲಿರುವಂಥ ನಿಯಮಗಳು, ಒಂದೊಂದು ಸರ್ಕಾರದಲ್ಲಿ ಒಂದೊಂದು ನಿಯಮಗಳಿದೆ. ಅಮೇರಿಕಾ ದೇಶದ ಸಂವಿಧಾನವೇ ಬೇರೆ, ನಮ್ಮ ದೇಶದ ಸಂವಿಧಾನವೇ ಬೇರೆ, ಬಾಂಗ್ಲಾದೇಶ, ಶ್ರೀಲಂಕಾ ಎಂಬುದಾಗಿ ಅನೇಕ ದೇಶಗಳಿವೆ, 228 ದೇಶಗಳಿವೆ. ಅದೇ ರೀತಿಯಲ್ಲಿ ಪ್ರಾಮುಖ್ಯವಾದಂಥ ಒಂದು ಆಜ್ಞೆ ದಶಾಜ್ಞೆ. ಮತ್ತು ಈ ಯಾಜಕ ಕಾಂಡ ಎಂಬುದಾಗಿ ನೋಡುವಾಗ ಆರೋಗ್ಯದ ಕ್ರಮದಲ್ಲಿ ಆಜ್ಞೆಗಳು ಮತ್ತು ನಿಯಮಗಳನ್ನೇ ಕಲಿತೇವೆ. ನಂತರ ನಮ್ಮ ತಿನ್ನುವಿಕೆ, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು ಎಂಬುದಾಗಿ. ಮತ್ತು ಇನ್ನು ಕೆಲವಾರು ಈ ಯಜ್ಞ ಅರ್ಪಿಕೆಯಲ್ಲಿ ಯಾವ ಹಬ್ಬದಲ್ಲಿ ಏನನ್ನು ಮಾಡಬಹುದು, ಏನನ್ನು ಮಾಡಬಾರದು, ಸಬ್ಬತ್ತಿನ ವಿಚಾರದಲ್ಲಿ, ಸಬ್ಬತ್ತಿನ ಆಚರಣೆ ವಿಚಾರದಲ್ಲಿ, ಹಾಗೂ ಗುಲಾಮಗಿರಿತನದಿಂದ ಯಾವ ರೀತಿಯಲ್ಲಿ ಅಂತ್ಯಗೊಳ್ಳುವಂಥದ್ದು, ಈ ಎಲ್ಲ ವಿವರಣೆಯನ್ನು ಮೋಶೆಯ ಆ ಒಂದು ಮೂಲಕವಾಗಿ ಬಂದಂಥ ಕ್ರಮದ ವಿಚಾರದಲ್ಲಿ ಈ ಒಂದು ಪುಸ್ತಕವನ್ನು ನಾವು ಓದುವಾಗ ಇಸ್ರಾಯೇಲ್ ಜನರಿಗೆ ನಿಯಮ ನಿಷ್ಠೆಗಳನ್ನು ಸ್ಥಾಪಿಸಿಕೊಡುವುದನ್ನು ಈ ಪುಸ್ತಕದಲ್ಲಿ ನಾವು ಕಾಣ್ತೇವೆ. ಈಗ ಯಾಜಕ ಕಾಂಡ ಅಂತ ನಾವು ತೆಗೆದುಕೊಂಡಾಗ ಈಗಾಗಲೇ ಆರೋಗ್ಯ ನಮಗೆ ಸರಿಯಾಗುತ್ತೆ ಅದನ್ನು ಓದಿದ್ರೆ, ಯಾವ ರೀತಿ ನಾವು ನಡ್ಕೊಬೇಕು ಎಲ್ಲ ನಾವು ಕಲ್ತ್ಕೊಂಡಿದ್ದೀವಿ. ಯಾಜಕ ಕಾಂಡ ಅಂತ ನೀವು ಯಾರಾದರೂ ನಿಮಗೆ ಆ ಪದವನ್ನು ನಿಮಗೆ ಹೇಳಿದ್ರೆ ನಿಮಗೆ ಮನಸ್ಸಿಗೆ ಬರ್ತಕ್ಕಂಥ ಮೊದಲನೇ ವಿಷಯ ಏನು? ಯಾಜಕ ಇಲ್ಲಿ ಮುರಿದು ಹೋದ ಸಂಬಂಧದಲ್ಲಿ ದೇವರಿಗೂ ಮತ್ತು ಮನುಷ್ಯರಿಗೂ ಸಂಬಂಧವನ್ನು ಬೆಸೆಯುವಂಥ ಈ ಒಬ್ಬ ಧರ್ಮ ಗುರುವನ್ನು ಅದು ಸೂಚಿಸ್ತದೆ. ಅದು ಒಂದು ರೀತಿಯ ಮಾದರಿಯಾದರೂ ಮುಂದೆ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದು ಹೇಗೆ ಪಾಪದ ಸಂಬಳ ಮರಣ, ಮನುಷ್ಯ ಸಾಯಬೇಕಾಗಿತ್ತು, ಮನುಷ್ಯನ ಸ್ಥಾನದಲ್ಲಿ ತಾನೇ ಸತ್ತು ತಾನೇ ಯಾಜಕನಾಗಿ ಮನುಷ್ಯರನ್ನು ದೇವರ ಬಳಿಗೆ ಕೊಂಡೊಯ್ಯುವಂಥ ಒಂದು ಮಹಾ ಕಾರ್ಯವನ್ನು ಮಾಡುವಂಥ ಚಿತ್ರ ಯಾಜಕ ಕಾಂಡದ ಮೂಲಕ ಮತ್ತು ಅಲ್ಲಿಯ ಸಂಸ್ಕಾರಗಳ ಮೂಲಕ ನಮಗೆ ತೋರಿ ಬರ್ತದೆ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಬೋಧಕರಾದ ಪೀಟರ್ ಅವ್ರ ಜೊತೆ ನಾನು ಇದಕ್ಕೆ ಮುಂಚೆನೂ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬಂದಿದ್ದೇನೆ. ಆವಾಗ ಅವ್ರು ಎಷ್ಟೋ ಸರಿ ಹೇಳಿದೆ, ನಾವು ತಿನ್ನುವ ಒಂದು ಪದಾರ್ಥಗಳನ್ನು ಸರಿಯಾಗಿ ತಿಂದರೆ ಡೆನಿಸ್ ಯಾವ ರೀತಿ ಆದರೆ ನಮಗೆ ಆರೋಗ್ಯದ ತೊಂದರೆ ಬರೋದಿಲ್ಲ ಅಂತ. ಸೊ ಈ ಒಂದು ಯಾಜಕ ಕಾಂಡವನ್ನು ತೆಗೆದುಕೊಂಡಾಗ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಈ ರೀತಿಯಾದ ಊಟವನ್ನು ತಿನ್ಬೋದು, ಈ ರೀತಿಯಾದ ಊಟವನ್ನು ತಿನ್ನಬಾರ್ದು. ಯಾವ ರೀತಿಯಾದ ಊಟವನ್ನು ತಿನ್ನಬಹುದು? ನೀವು ಈ ಒಂದು ಯಾಜಕ ಕಾಂಡ 11ನೇ ಅಧ್ಯಾಯದಲ್ಲಿ ಓದುವಾಗ, 19ನೇ ಅಧ್ಯಾಯದಲ್ಲಿ ಓದುವಾಗ ನೀವು ಗಮನಿಸ್ತೀರಿ, ಶುದ್ಧವಾದಂಥ ಪದಾರ್ಥ, ಅಶುದ್ಧವಾದಂಥ ಪದಾರ್ಥ, ಶುದ್ಧವಾದಂಥ ಪ್ರಾಣಿಗಳು, ಅಶುದ್ಧವಾದಂಥ ಪ್ರಾಣಿಗಳು ಎಂಬುದಾಗಿ. ಇಲ್ಲಿ ಗೊರಸು ಇರುವಂಥದ್ದು, ಸೀಳಿರುವಂಥದ್ದು ಮತ್ತು ಮೆಲುಕು ಹಾಕುವಂಥ ಪ್ರಾಣಿಗಳನ್ನು ನೀವು ತಿನ್ನಬಹುದು. ಒಂದು ಗೊರಸು ಸೀಳಿರುವಂಥದ್ದು ಮತ್ತು ಮೆಲುಕು ಹಾಕದೇ ಇರುವಂಥ ಪ್ರಾಣಿಗಳನ್ನ ತಿನ್ನಬಾರದು. ಎರಡೂ ಇರಬೇಕು. ಅಥವಾ ಯಾವುದಾದ್ರೂ ಒಂದಿದೆ ಇನ್ನೊಂದಿಲ್ಲ ಅಂತಂದರೆ ಅದು ಅಶುದ್ಧವಾದದ್ದು, ಎರಡು ಇದ್ದರೆ ಮಾತ್ರ ಶುದ್ಧವಾದದ್ದು ಎಂಬುದಾಗಿ. ಈಗ ಅದು ಮಾಂಸದ ವಿಚಾರವನ್ನು ನೀವು ತಿಳಿಸಿದ್ರೆ ಬೋಧಕರ ಪೀಟರ್ ಅವರೇ, ಈಗ ನಮಗೆ ಮೀನು ತುಂಬ ಆರೋಗ್ಯವಾಗಿರ್ತಕ್ಕಂಥ ಒಂದು ವಿಷಯ ಅಂತ ಈಗ ಎಷ್ಟೋ ಜನರು ಮಾಂಸಾಹಾರ ಊಟವನ್ನು ಬಿಟ್ಟು ಈಗ ಮೀನನ್ನು ತಿಂತಾರೆ. ಈಗ ಪ್ಯಾಂಫ್ರೆಟ್ ಅಂತಾರೆ, ಇಷ್ಟು ದೊಡ್ಡ ಮೀನಿದೆ, ಇಷ್ಟು ಉದ್ದವಾಗಿರ್ತಕ್ಕಂಥ ಮೀನಿದೆ, ಶೈನಿಂಗ್ ಮೀನಿದೆ. ಯಾವ ಮೀನು ತಿನ್ನಬೇಕು, ಯಾವ ಮೀನು ತಿನ್ನಬಾರ್ದು? ಯಾವ ಮೀನಿಗೆ ರೆಕ್ಕೆಗಳಿದೆಯೋ, ಯಾವ ಮೀನಿಗೆ ಪರೆ ಇದೆಯೋ ಇಂತಹ ಮೀನುಗಳನ್ನು ಮನುಷ್ಯ ತಿನ್ಬೋದು. ಪ್ರಿಯ ವೀಕ್ಷಕರೇ, ಪರೆ ಅಂದರೆ ಸ್ಕೇಲ್ಸ್. ಅದ್ರ ಮೇಲಿರ್ತಕ್ಕಂಥ ಸ್ಕೇಲ್ಸ್ ಯಾವುದ್ರ ಮೇಲಿದೆಯೋ ಆ್ಯಂಡ್ ಅದಕ್ಕೆ ಯಾವುದು ಫಿನ್ಸ್ ಇದೆಯೋ ಆ ರೀತಿಯಾದ ಮೀನುಗಳನ್ನು ಮಾತ್ರ ನೀವು ತಿನ್ಬೋದು. ಮುಂದುವರಿಸಿ.
ಉಳಿದ ಮೀನುಗಳು ತಿನ್ನಲಿಕ್ಕೆ ಯೋಗ್ಯವಾಗಿರಲಿಕ್ಕಿಲ್ಲ. ಮನುಷ್ಯರಿಗೆ ಇವು ರುಚಿಯಾಗಿರೋದ್ರಿಂದ ಇವುಗಳನ್ನು ತಿನ್ನಲು ಬಯಸ್ತಾನೆ. ಆದರೆ ಇದು ಅನೇಕ ಕಾರಣಗಳಿಂದ ಆತನಿಗೆ ಅನಾರೋಗ್ಯವನ್ನು, ಅಂತ್ಯದಲ್ಲಿ ಅನೈತಿಕತೆಯನ್ನು ತರಬಹುದು, ಗೊತ್ತಾಗಲಿಕ್ಕಿಲ್ಲ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಈ ಚರ್ಚೆಯನ್ನು ವಿರಾಮದ ನಂತರ ನಾವು ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ನಾವು 3 ಜನ ನಿಮ್ಮನ್ನು ಭೇಟಿ ಆಗ್ತೇವೆ. ವಿರಾಮದ ನಂತರ ಬನ್ನಿ. ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅರಣ್ಯಕಾಂಡ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪುಸ್ತಕ. ಇದರಲ್ಲಿ ಆ ಅರಣ್ಯಕಾಂಡವನ್ನು ಓದ್ತಕ್ಕಂಥ ವ್ಯಕ್ತಿಗೆ ಸಿಗ್ತಕ್ಕಂಥ ಮಾಹಿತಿಗಳು ಯಾವ್ಯಾವುದು? ಅರಣ್ಯಕಾಂಡದಲ್ಲಿ ನಾವು ಪ್ರಾಮುಖ್ಯವಾಗಿ ಗಮನಿಸುವಂಥದ್ದು, ದೇವರು ಯಾವ ರೀತಿಯಲ್ಲಿ ಈ ಒಂದು ತನ್ನ ಜನಾಂಗದವರನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿ ಅವರನ್ನು ಆ ಅರಣ್ಯ ಪ್ರದೇಶದಲ್ಲಿ ಕೊಂಡೊಯ್ಯುವಾಗ ಆತನೇ ಮನ್ನವನ್ನು ಒದಗಿಸಿ, ನೀರನ್ನು ಒದಗಿಸಿ ಮತ್ತು ಅವರಿಗೆ ಸುರಕ್ಷತೆಯನ್ನು ಒದಗಿಸಿ, ಹಗಲಲ್ಲಿ ಮೇಘವಾಗಿಯೂ ರಾತ್ರಿಯಲ್ಲಿ ಅಗ್ನಿಯಾಗಿಯೂ ಕಂಡು ಅವರಿಗೆ ಎಲ್ಲ ರೀತಿಯ ಒಂದು ಸಂರಕ್ಷಣೆಯನ್ನು ಕೊಟ್ಟು ಅವರನ್ನು ನಡೆಸಿದ್ದನ್ನು ನಾವು ನೋಡ್ತೇವೆ. ಮತ್ತು ಶಿಸ್ತು ಕ್ರಮವನ್ನು ಸ್ಥಾಪಿಸಿ ಹಾಲು ಜೇನು ಹರಿಯುವಂಥ ಆ ದೇಶವನ್ನು ಕಾಣೋದಕ್ಕೆ ಮುನ್ನವೇ ಇವರು ಒಂದು ಕ್ರಮದಲ್ಲಿ ಜೀವಿಸುವಂಥ ಆ ಒಂದು ಮಾದರಿಯನ್ನು ಅರಣ್ಯದಲ್ಲಿಯೇ, ಜೀವನದ ಯಾತ್ರೆಯಲ್ಲಿಯೇ ಅವರು ಕಲಿಯುವಂತೆ ಸ್ವಾಮಿ ಒಂದು ಅವಕಾಶ ಮಾಡಿಕೊಟ್ಟ. ಸೊ ದೇವರ ಜನರು ಶಿಕ್ಷೆಯೊಂದಿಗೆ ಮಾತ್ರ ಆ ಹಾಲು ಜೇನು ಹರಿತಕ್ಕಂಥ ದೇಶಕ್ಕೆ ಹೋಗಬೇಕು ಎಂಬತಕ್ಕಂಥದ್ದೇ ದೇವರ ಉದ್ದೇಶವಾಗಿತ್ತು ಅಲ್ವೇ? ಮನುಷ್ಯನಿಗೆ ಶಿಸ್ತು ಬಹಳ ಬಹಳ ಪ್ರಾಮುಖ್ಯ. ಪಾಪ ಮಾಡಿದ ಮೇಲೆ ಮನುಷ್ಯನು ಯಾವಾಗಲೂ ಸ್ವಾವಲಂಬಿಯಾಗಿರದೆ ತನ್ನ ಒಂದು ಜೀವಿತಕ್ಕೆ ದೇವರು ಮನುಷ್ಯನ ಒಳ್ಳೆಯದಕ್ಕಾಗಿ ಯಾವ ಮಾರ್ಗವನ್ನು ಹಾಕಿ ಕೊಟ್ಟಿರುವನೋ ಆ ಮಾರ್ಗದಲ್ಲಿ ಮಾನವನು ನಡೆಯೋದಾದರೆ ಅವನು ಯಾವಾಗಲೂ ಸುರಕ್ಷಿತ ಅನ್ನುವಂಥದ್ದನ್ನು ದೇವರು ಇಲ್ಲಿ ಇಸ್ರಾಯೇಲ್ ಜನಾಂಗಕ್ಕೆ ಸಾಬೀತು ಮಾಡಿ ತೋರಿಸಿದರು. ಅದು ಒಂದನೇದು. ಎರಡನೇ ಅಂಶವನ್ನು ನಾವಿಲ್ಲಿ ನೋಡ್ತೇವೆ. ಮನುಷ್ಯ ಅವಿಧೇಯನಾದ. ದೇವರು ಹೇಳಿದಂತೆ ದೇವರನ್ನು ನಂಬಿ ಇವರು ನಡೆಯದೆ ದೇವರಿಗೆ ವಿರುದ್ಧವಾಗಿ ಗೊಣಗುಟ್ಟಿದರು. ಪಾಪವು ತರ್ತಕ್ಕಂಥ ಇನ್ನೊಂದು ಮನುಷ್ಯ ಸ್ವಭಾವ ಏನೆಂದರೆ ಈ ಗೊಣಗುಟ್ಟುವಿಕೆ. ಇದರ ಫಲವಾಗಿ 40 ದಿವಸದ ಪ್ರಯಾಣವನ್ನು ಹೆಚ್ಚು ಕಡಿಮೆ ಇವರು 40 ವರ್ಷ ಮಾಡಬೇಕಾಯಿತು. ಇಂತಹ ಮೊಂಡ ಜನಾಂಗದವರೊಂದಿಗೆಯೂ ದೇವರು ತನ್ನ ಕರುಣೆ ಪ್ರೀತಿಯನ್ನು ತೋರಿಸಿ ಅವರಿಗೆ ಆಹಾರವನ್ನು, ಅವರಿಗೆ ರಕ್ಷಣೆಯನ್ನು ವೈರಿಗಳಿಂದ, ಅವರಿಗೆ ಬೇಕಾಗುವಂಥ ನೀರನ್ನು, ಮಾಂಸ ಊಟವನ್ನು, ಅವರಿಗೆ ಬೇಕಾಗುವಂಥ ಬೆಳಕು ಹಾಗೂ ಬೇಸಿಗೆಯ ಬೇಗೆಯಿಂದ ಸುಡದೆ ನೆರಳಲ್ಲಿ ನಡೆಯುವಂಥ ಒಂದು ಅವಕಾಶವನ್ನು ಅವರಿಗೆ ಮಾಡಿಕೊಟ್ಟ ಅಂತ ನಾವು ನೋಡ್ತೇವೆ. ದೇವರು ಇವರಿಗೆ ಕೋಟೆಯಾಗಿದ್ದ. ದೇವರು ಇವರನ್ನು ಅವರ ನಿಸರ್ಗದ ಇನ್ನಿತರ ತೊಂದರೆಗಳಿಂದಲೂ ತಪ್ಪಿಸಿ ನಡೆಸಿದ ಅಂತ ನಾವು ಅರಣ್ಯಕಾಂಡದ ಈ ಜನರ ಯಾತ್ರೆಯಲ್ಲಿ ಕಂಡುಕೊಳ್ತೇವೆ. ದೇವರು ಅದ್ಭುತಮಯ, ಆತನು ಸರ್ವಶಕ್ತ, ಆತನು ಇವರನ್ನು ನಡೆಸಲು ಯಾವಾಗಲೂ ಸಮರ್ಥನಾಗಿದ್ದ. ಈಗ ದೇವರು ಈ ಒಂದು ಇಸ್ರಾಯೇಲ್ ಜನರ ಮೇಲೆ ಯಾತಕ್ಕಾಗಿ ಅಷ್ಟು ಪ್ರೀತಿಯನ್ನು ಇಟ್ಟು ಅಷ್ಟು ಶಿಕ್ಷಣವನ್ನು ನೀಡಿ ಯಾತಕ್ಕಾಗಿ ಅವ್ರನ್ನ ಆ ಒಂದು ಶಿಸ್ತಿನ ಒಂದು ದಾರಿಯಲ್ಲಿ ಹೋಗ್ಬೇಕಾಗಿತ್ತು ಬೋಧಕರಾದ ಮುರಳಿ ಅವರೇ? ಆತನು ನೇರವಾಗಿ ಅವರಿಗೆ ರಾಜನಾಗಿದ್ದ, ನಾಯಕನಾಗಿದ್ದ. ಒಬ್ಬ ನಾಯಕನು ಒಂದು ಶಿಸ್ತು ನಿಯಮವನ್ನು ಆತನು ಪಾಲಿಸಿ ಜನರಿಗೂ ಕೊಡುವಂಥದ್ದು ನೋಡ್ತೇವೆ. ದೇವರೇ ಅದನ್ನು ಕೊಟ್ಟವನಾಗಿದ್ದರಿಂದ ಆತನು ಅಬ್ರಹಾಮನಿಗೆ ಕೊಟ್ಟಂಥ ಆ ಒಂದು ಒಡಂಬಡಿಕೆ, ಈಸಾಕನ ಮೂಲಕವಾಗಿ ಮಾಡಿಕೊಂಡಂಥ ಒಡಂಬಡಿಕೆ, ಯಾಕೋಬನಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ನಿನ್ನ ಸಂತತಿಯವರೊಂದಿಗೆ ನಾನು ಇರುತ್ತೇನೆ ಎನ್ನುವಂಥದ್ದನ್ನು ಇವರು ಹಠಮಾರಿಗಳಾಗಿ ದೇವರನ್ನು ಕೆಲವೊಮ್ಮೆ ತ್ಯಜಿಸಿ ದೂರ ಹೋಗುವಾಗಲೂ ಸಹ ಆ ತಪ್ಪಿ ಹೋದ ಕುರಿಯನ್ನು ಹುಡಿಕೊಂಡು ಹೋಗೋದ ರೀತಿಯಲ್ಲಿಯೇ ಸ್ವಾಮಿ ಅವರಿಗೆ ಕುರುಬನಾಗಿಯೂ ಇದ್ದ ಎಂಬುದನ್ನು ನೋಡ್ತೇವೆ. ಈ ಒಂದು ಅನೇಕ ಈ ಉಲ್ಲೇಖನಗಳನ್ನು ಯಾಕೆ ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ ಎಂದು ನೋಡುವಾಗ ನೀವು ಮತ್ತು ನಾನು ಅದನ್ನು ಓದಿ ದೇವರು ಎಂಥ ಒಂದು ಪ್ರೀತಿಮಯನು ಎಂಬುದಾಗಿ ಕಂಡುಕೊಳ್ಳಲಿಕ್ಕೆ ಆತನು ಪ್ರೀತಿ ಸ್ವರೂಪಿ ಎಂಬುದನ್ನು ತೋರಿಸ್ತದೆ. ಮತ್ತು ಅವರಿಗೆ ಯಾವ ರೀತಿಯಲ್ಲಿ ಮನ್ನವನ್ನು ಒದಗಿಸಿದನೋ ಇವತ್ತು ಆ ಯೇಸು ಸ್ವಾಮಿಯೇ
ನಮಗೆ ಆ ಜೀವದ ರೊಟ್ಟಿಯಾಗಿದ್ದಾನೆ. ಅವರಿಗೆ ಯಾವ ರೀತಿಯಲ್ಲಿ ಅರಣ್ಯದಲ್ಲಿ ಸಂಕಷ್ಟದಲ್ಲಿ ಆ ಜಲವನ್ನು ಕೊಟ್ಟವನು, ಈಗ ನಮಗೆ ಆತನು ಜೀವದ ಜಲವೂ ಆಗಿದ್ದಾನೆ. ಅವರು ಯಾವ ರೀತಿಯಲ್ಲಿ ಆ ಕಾನಾನ್ ದೇಶಕ್ಕೆ ತಯಾರಾಗಿ ಹೋಗ್ತಿದ್ದಾರೋ, ನಾವು ಯಾತ್ರೆಯಲ್ಲಿ ಆ ಪರಲೋಕದ ಕಾನಾನ್ ದೇಶವನ್ನು ಸೇರಲಿಕ್ಕೆ ಆತುರ್ಯವಂತರಾಗಿದ್ದೇವೆ. ಅರಣ್ಯಕಾಂಡ ಈ ಪುಸ್ತಕದಿಂದ ನಾವು ಕಲಿತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದು? ನಾವು ಕೂಡ ಈ ಭೂಮಿಯ ಮೇಲೆ ಯಾತ್ರಿಗಳು. ನಾವು ಶಾಶ್ವತ ಜನರಲ್ಲ. ನಾವು ಆ ಶ್ರೇಷ್ಠ ಮಹಿಮೆಯನ್ನು ನಮಗೆ ತರತಕ್ಕಂಥ, ನಿತ್ಯ ಜೀವವನ್ನು ಕೊಡ್ತಕ್ಕಂಥ ಆ ದೇವರ ಬಳಿಗೆ ಹೋಗುವಂಥವರಾಗಿದ್ದೇವೆ. ಪರಲೋಕದಲ್ಲಿಯೂ ಆ ನಂತರ ಆತನು ಈ ಭೂಮಿಯ ಮೇಲೆ ಸ್ಥಾಪಿಸಿರುವ ಆ ನಿರಂತರ ಲೋಕದಲ್ಲಿಯೂ ಇರ್ತಕ್ಕಂಥ ಭಾಗ್ಯ ನಮಗೆ ಯೇಸು ಸ್ವಾಮಿಯವರ ಮೂಲಕವಾಗಿದೆ. ಇದನ್ನು ನಾವು ಎದುರು ನೋಡ್ತಾ ಈ ಲೋಕದ ಆಸೆ ಪಾಸೆಗಳಿಗೆ ಸೋತು ಹೋಗದೆ, ಸೈತಾನನ ಶೋಧನೆಗೆ ಬಿದ್ದು ಹೋಗದೆ, ದೇವರನ್ನು ಪ್ರೀತಿಸಿ ದೇವರನ್ನು ಹಿಡಿದುಕೊಂಡು ಅವರು ಕೊಟ್ಟಿರತಕ್ಕಂಥ ಈ ಧರ್ಮದ ನೀತಿಯ ಮಾರ್ಗದಲ್ಲಿ ನಡೆಯುವುದು ನಮ್ಮ ಕರ್ತವ್ಯವಾಗಿರಬೇಕು. ಸೊ ನಮಗೆ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ, ನಾವು ಯಾತ್ರಿಕರು. ಆ ಒಂದು ಪರಮ ಕಾನಾನನ್ನು ನಾವು ಕೂಡ ಎದುರು ನೋಡ್ತಾ ಮುಂದೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಒಂದು ನಿಜವಾದ ಒಂದು ನಮ್ಮ ಉದ್ದೇಶ, ಜೀವನದ ಉದ್ದೇಶವಾಗಿರಬೇಕು. ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ಈ ಚರ್ಚೆಯನ್ನು ಖಂಡಿತವಾಗ್ಲೂ ಒಂದು ಪ್ರಾರ್ಥನೆಯಲ್ಲೇ ನಾವು ಮುಕ್ತಾಯ ಮಾಡಬೇಕು. ಬೋಧಕರಾದ ಮುರಳಿ ಅವರೇ, ದಯವಿಟ್ಟು ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ತಂದೆಯಾದ ದೇವರೇ, ಈ ಒಂದು ಅರಣ್ಯ ಕಾಂಡದ ವಿಚಾರವಾಗಿ ಗಮನಿಸುವಾಗ ನಾವು ಯಾತ್ರಿಕರು ಸ್ವಾಮಿ. ನೀನೇ ನಮ್ಮ ನಾಯಕನೂ ಆಗಿದ್ದಿ. ನಮ್ಮನ್ನು ಆ ಪರಮ ಕಾನಾನ ದೇಶಕ್ಕೆ ಕೊಂಡೊಯ್ಯುವಾಗ ನಾವು ಯೋಗ್ಯರಾಗಿ ಜೀವಿಸಿ ನಿನ್ನ ನಾಮಕ್ಕೆ ಮಹಿಮೆ ತರುವಂಥ ರೀತಿಯಲ್ಲಿ ನಮ್ಮನ್ನು ನಡೆಸಿ ಕಾಯ್ದು ಕಾಪಾಡ್ತಾ ಬರಬೇಕಾಗಿ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೆನ್. ದೇವರ ಹೆಸರಿನಲ್ಲಿ ನಿಮಗೆ ವಂದನೆಗಳು. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಸತ್ಯವೇದದಲ್ಲಿರ್ತಕ್ಕಂಥ ಈ ಮುಖ್ಯವಾಗಿರ್ತಕ್ಕಂಥ ಪುಸ್ತಕಗಳು, 5 ಪುಸ್ತಕಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೇವೆ ಎಂಬತಕ್ಕಂಥದ್ದೇ ನಮ್ಮ ಒಂದು ನಂಬಿಕೆ. ಸಮಯದ ಅಭಾವ ಆದರೂ ಕೂಡ ನಮ್ಮ ಈ ಸ್ಟುಡಿಯೋಗೆ ಬಂದಿರತಕ್ಕಂಥ ಅತಿಥಿಗಳು ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಮ್ಮ ಜೀವನದ ದಿಕ್ಕನ್ನು ಬದಲಾಯಿಸ್ಕೊಳ್ಳೋಣ, ರೀತಿ ನೀತಿಯನ್ನು ಬದಲಾಯಿಸ್ಕೊಳ್ಳೋಣ. ದೇವರು ಕೊಟ್ಟಿರ್ತಕ್ಕಂಥ ಆ ದಾರಿಯಲ್ಲಿ ನಾವು ನಡೆದರೆ ಆ ಪರಮ ಕಾನಾನನ್ನು ಖಂಡಿತವಾಗ್ಲೂ ನಾವು ಸೇರ್ತೇವೆ. ಭಯಪಡಬೇಡಿ, ಸತ್ಯವೇದ ಇದೆ, ಅದು ನಮಗೆ ಬೆಳಕನ್ನು ನೀಡಿ ಆ ಪರಮ ಕಾನಾನಿಗೆ ನಮ್ಮನ್ನು ಸೇರಿಸುತ್ತದೆ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ.